ಈ ಶಬ್ದಗಳು, ಈ ಪದಗಳ ಕಣ್ಮರೆ ಆಗ್ತಾ ಇವೆ. ಆ ಕಣ್ಮರೆ ಆಗ್ತಾ ಇರ್ತಕ್ಕಂಥ ಒಂದು ಶಬ್ದವನ್ನು, ಒಂದು ಪದವನ್ನು, ಒಂದು ಹೆಸರನ್ನ ಇಟ್ಕೊಂಡು ಅದಕ್ಕೊಂದು ಗೆಳೆಯರ ಬಳಗ ಅಂತ ಮಾಡಿಕೊಂಡು ಅದರ ಮೂಲಕ ಒಂದಷ್ಟು ಕ್ರಿಯಾತ್ಮಕವಾದಂಥ, ಒಂದಷ್ಟು ಸೃಜನಶೀಲವಾದಂಥ ಕಾರ್ಯಕ್ರಮಗಳನ್ನ ನಡೆಸೋದರ ಮೂಲಕ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಏನಾರು ನಮ್ಮಿಂದ ಒಂದಷ್ಟು ಕಾಣಿಕೆಯನ್ನು ನೀಡೋಣ, ಒಂದಷ್ಟು ಕೆಲಸವನ್ನು ಮಾಡೋಣ ಅನ್ನುವ ಹಿನ್ನೆಲೆ ಒಳಗಡೆ ಈ ಒಂದು ತಂಡ ಬಹಳ ಸಕ್ರಿಯವಾಗಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ಯಾಕಂದರೆ ಕನ್ನಡ MA ಕೋರ್ಸ್ಗೆ, ಕನ್ನಡ MA ಮುಂದಿನ ವರ್ಷ 27 ಜುಲೈ ಬಂದರೆ 100 ವರ್ಷ ತುಂಬ್ತಾ ಇದೆ. 100 ವರ್ಷ MA ಪಡಬೇಕು ನಾವು. ಒಂದು ಕೋರ್ಸು 100 ವರ್ಷಗಳ ಕಾಲ ಬದುಕಿದೆ ಅಂದರೆ, ಬಾಳಿದೆ ಅಂತಂದರೆ ಅದು MA ಪಡ್ಬೇಕು. ಆ ಕೋರ್ಸ್ ಒಳಗಡೆ ನಾವೆಲ್ಲ ಇದ್ದು ಅಂದರೆ MA ಪಡ್ಬೇಕು ನಾವು. ಆ ಕೋರ್ಸು ಇವಾಗ ಇರುವಂಥ ಸಂಸ್ಥೆಗೆ 60 ವರ್ಷ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ. ಆ ಕೋರ್ಸ್ ಆರಂಭ ಆದ ಮಹಾರಾಜ ಕಾಲೇಜಲ್ಲಿ. ಆಮೇಲೆ ಜಯಲಕ್ಷ್ಮಿ ವಿಲಾಸದವರು, ರಾಷ್ಟ್ರಕವಿ ಕುವೆಂಪು ಅವರು ಮನಸ್ಸಿಗೆ ಮೂರ್ತಿಯನ್ನು ಕಟ್ಟಿದ ಮೇಲೆ, ಸೃಜಿಸಿದ ಮೇಲೆ 60ಕ್ಕೆ ಅಲ್ಲಿ ಬರುತ್ತೆ. ಅಲ್ಲಿ ಜಯಲಕ್ಷ್ಮಿ ವಿಲಾಸ್ ಅರಮನೆ ಆವರಣದ ಒಳಗಡೆ, ಕಟ್ಟಡದ ಒಳಗಡೆ ಒಂದು 5-6 MA ಕೋರ್ಸ್ಗಳು ಬರ್ತವೆ. ಅದರಲ್ಲಿ ಕನ್ನಡ ಕೂಡ ಒಂದು. ಅಲ್ಲಿ 6 ವರ್ಷಗಳ ಕಾಲ ನಡೆಯುತ್ತೆ. 66ಕ್ಕೆ 1966 ಹೊತ್ತಿಗೆ ಈ ಏನು ಸಂಸ್ಥೆ ಇದೆ, ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಆಗುತ್ತೆ. 1994 ರಾಷ್ಟ್ರಕವಿ ಕುವೆಂಪು ತೀರ್ಕೊಂಡ ಮೇಲೆ ಅದಕ್ಕೆ ಅವರ ಗೌರವಾರ್ಥ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅಂತ ಆಗುತ್ತೆ. ಅದಕ್ಕೂ ಕೂಡ 66 ವರ್ಷ. ಎರಡೂ ಸಾಂಸ್ಕೃತಿಕ ಘಟನೆಗಳು, ಈವೆಂಟ್ಗಳು ಈ 26 ಮತ್ತು 27 ಒಳಗೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಸಂದರ್ಭದಲ್ಲಿ ಈ ಕನ್ನಡವನ್ನು, ಕನ್ನಡ ಸಾಹಿತ್ಯವನ್ನು, ಪರಂಪರೆಯನ್ನು ಸಮೃದ್ಧವಾಗಿ, ಶ್ರೀಮಂತವಾಗಿ ಉಳಿಸಿದಂಥ ಈ ಸಂಸ್ಥೆ, ಈ ಭಾಗ ಬಹಳಷ್ಟು ಎಲ್ಲ ಕರ್ನಾಟಕದ ಎಲ್ಲ ಕನ್ನಡ ಅಧ್ಯಯನ ಕೇಂದ್ರಗಳಿಗೆ, ಕನ್ನಡ ಸಂಶೋಧನಾ ಕೇಂದ್ರಗಳಿಗೆ ಒಂದು ಮಾತೃಸ್ಥಾನದಲ್ಲಿದೆ. ಆ ಎಲ್ಲ ಮಾತೃಸ್ಥಾನದಿಂದ ಹೊರಹೊಮ್ಮಿದಂಥ ಪ್ರತಿಭೆಗಳು, ವಿದ್ವಾಂಸರು, ಯುವಕರು, ಬರಹಗಾರರು, ಕವಿಗಳು. ನೀವೆಲ್ಲೇ ಹೋದ್ರೂ ಕೂಡ ಕನ್ನಡ ಅಧ್ಯಯನ ಸಂಸ್ಥೆ ಅಂದರೆ ಅದು ತವರು ಮನೆ. ನಮಗೆ ಏನೋ ಒಂದು ಅಕ್ಕರೆ, ಒಂದು ಭಾವನೆ ಆ ಸಂಸ್ಥೆ ಒಳಗಡೆ ಕಾಲ ತಾಪ್ತಾಯಿಗೆ ಏನೋ ಒಂದು ಕಂಪನ, ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನಮಗೆ. ಅಂತ ಸಂಸ್ಥೆಯಿಂದ ಬಂದಂಥ ಎಷ್ಟೋ ಜನ ಯುವಕರು ಬರಹಗಾರರಾಗಿದ್ದಾರೆ, ಎಷ್ಟೋ ಜನ ಕವಿಗಳಾಗಿದ್ದಾರೆ. ಆ ಕನ್ನಡ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಮಾಡಿದಂಥವ್ರು, ಮೊದಲನೇ MA ಬ್ಯಾಚ್ನವರು ರಾಷ್ಟ್ರಕವಿ ಕುವೆಂಪು. ಅದು ನಾವು ಮರೆಯಾಗಿಲ್ಲ. ಮೊದಲನೇ ಬ್ಯಾಚ್ನ ಸ್ಟೂಡೆಂಟ್ ಅವರು. ಯಾಕಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ಒಳಗಡೆ ಆರಂಭವಾದದ್ದೇ ಮೊದಲು ಕನ್ನಡ MA 27ರಲ್ಲಿ, BA ಕನ್ನಡ ಐಚ್ಛಿಕ ಓದೋದು 28ರಲ್ಲಿ. ಇಷ್ಟೊಂದು ಇತಿಹಾಸ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ, ಕನ್ನಡ ಅಧ್ಯಯನ ಸಂಸ್ಥೆಗೆ, ಆ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದೆ ಅಂತಕ್ಕಂಥದ್ದು. ಇಂದು ಬಿಡುಗಡೆಯಾದಂಥ ಚಿಗುರು ಕಥಾ ಸಂಕಲನ, ಅದು 11 ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಚ್ಛ, 11 ಕಥೆಗಳ ಒಂದು ಗುಚ್ಛ. ದಿವಾಕರ್ ಅವರು ಹಿರಿಯರು, ಪ್ರಾಜ್ಞರು, ಸಾಕಷ್ಟು ಓದ್ಕೊಂಡಿರೋರು. ಇವತ್ತು ಕೂಡ ಇಡೀ ವಯಸ್ಸಿನಲ್ಲಿ ತುಂಬ ಕ್ರಿಯಾಶೀಲರಾಗಿದ್ದಾರೆ, ತುಂಬ ಚಟುವಟಿಕೆ. ಅವ್ರು ಮಾತನಾಡ್ತಾರೆ, ಅವ್ರು ಮಾತಾಡ್ತಾರೆ, ಕಥೆಗಳನ್ನೆಲ್ಲ ಓದ್ಕೊಂಡಿದ್ದಾರೆ. 9 ಕಥೆಗಳನ್ನ ಕುರಿತು ನಿಮ್ಮ ಗೆಳೆತನದಲ್ಲೂ ಒಡನಾಡಿಗಳಾಗಿರ್ತಕ್ಕಂಥ ಎಲ್ಲರೂ ಒಂದೊಂದು ಕಥೆಗಳನ್ನ ಕೈಕೊಂಡು ಅದನ್ನು ಕೂಡ ಮಾತನಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ಈ ಒಂದು ಚಿಗುರು ಕಥಾ ಸಂಕಲನ ಸಂಪಾದಕರು ಅನುಪಮ ಅವರು. ಇಷ್ಟು ಜನಗಳ ನಡುವೆ ಒಬ್ಬರು ಮಹಿಳೆಯರು ಸಾಕಾಗಲಿಲ್ಲ, ಇನ್ನೊಂದಷ್ಟು ಮಹಿಳೆಯರು ಬ್ಯಾಚ್ನವರು ಹುಡುಕಿ, ನಿಮ್ಮ ಬ್ಯಾಚ್ ಒಳಗಡೆ ಇನ್ನೊಂದು 3-4 ಮಹಿಳೆಯರು ಇದ್ರೆ ಇನ್ನೂ ಚಂದ ಅಂತ ನನಗೆ ಅನಿಸುತ್ತೆ. ಸಿಗ್ತಾರೆ, ಏನೂ ಇಲ್ಲ, ಹುಡುಗರು ಸಿಗ್ತಾರೆ. ಅವರು ಈ ಕೃತಿಯ ಸಂಪಾದನೆ ಮಾಡಿದ್ದಾರೆ. ಮತ್ತು ಜೊತೆಗೆ 5 ಕಥೆಗಳನ್ನು ಅವರೇ ಬರೆದಿದ್ದಾರೆ. ಈ ಕಥಾ ಸಂಕಲನ ಒಳಗಡೆ 5 ಕಥೆಗಳು ಅವರು. ಕೃಷ್ಣ ಜನಮನ ಅವರು 3, ಮಹೇಶ್ ಅಗಸನಕಟ್ಟೆ ಅವರು 3. ಒಟ್ಟು ನಾವು ಹೆಚ್ಚು ಕಡಿಮೆ 11 ಕಥೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆರಂಭದ 2025ರೊಳಗೆ ಗರಿಕೆ ಉಳ್ಳು ಅಂತಕ್ಕಂಥ ಒಂದು ಲೇಖನಗಳ ಸಂಕಲನವನ್ನು ನೀವು ತಂದಿದ್ದೀರಿ. ಅದರ ಜೊತೆಗೆ ಒಂದು ಮೊಳಕೆ ನೋಡಿ, ಮೊಳಕೆ, ಗರಿಕೆ ಮತ್ತು ಮೊಳಕೆ, ಗರಿಕೆ, ಗರಿಕೆ, ಮೊಳಕೆ, ಗರಿಕೆ, ಚಿಗುರು
ನೋಡಿ ಎಷ್ಟು ನೆಲಮೂಲ ಮತ್ತು ಕೃಷಿ ಮೂಲದ ಪರಿಕಲ್ಪನೆಗಳು. ಆ ಶಬ್ದಗಳು ಹೋಗುವಂತ ಕಾಲಘಟ್ಟದಲ್ಲಿ, ಯಾಕೆ ಬೇಸಾಯ ಸಂಸ್ಕೃತಿಯಿಂದ, ಒಂದು ಹಳ್ಳಿಯ ಸಂಸ್ಕೃತಿಯಿಂದ, ಕೆರೆಕಟ್ಟೆ ಗುಡಿಸಲುಗಳ ಸಂಸ್ಕೃತಿಯಿಂದ ಬಂದವರಿಗೆ ಮಾತ್ರ ಈ ಥರದ ಶಬ್ದಗಳು ಇವತ್ತು ಮನನ ಆಗುವಂಥದ್ದು. ನೀವು ಕೊಟ್ಟಿರ್ತಕ್ಕಂಥ ಟೈಟ್ಲೇ ನನ್ನನ್ನು 3 ಸಂಕಲನಗಳಿಗೆ ಕೊಟ್ಟಿರ್ತಕ್ಕಂಥ ಗರಿಕೆ, ಹುಲ್ಲು, ಮೊಳಕೆ ಮತ್ತು ಚಿಗುರು ಬಹಳ ಅದ್ಭುತವಾದಂಥ ಈ ನೆಲದ ಸತ್ವವನ್ನು, ಧ್ವನಿಯನ್ನು ಮಾಡ್ತಕ್ಕಂಥ ಶಬ್ದಗಳು. ಈ ಥರದ ಶಬ್ದಗಳನ್ನು, ಪದಗಳನ್ನು, ಹೆಸರುಗಳನ್ನು ಇಟ್ಕೊಂಡು ಇನ್ನೊಂದಷ್ಟು ಕ್ರಿಯಾಶೀಲವಾದ ಕೆಲಸಗಳು ನೀವು ಮಾಡಿ. ಇದು ಸಂಯುಕ್ತ ಕಥಾ ಸಂಕಲನ ಅಂತ ನಾನು ಭಾವಿಸ್ತೇನೆ. ಹಾಗೆ ಒಂದು ಸಂಯುಕ್ತ ಕಾವ್ಯವನ್ನು ಕೂಡ ನೀವು ತನ್ನಿ, ಕಾವ್ಯ ಸಂಕಲನವನ್ನು ಒಂದು ಬರಲಿ. ಅದು ಒಟ್ಟಿಗೆ ಹೀಗೆ ನೀವೆಲ್ಲ ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ತೀರಿ. ಒಂದು ಪ್ರವಾಸ ಕಥಾ ಸಂಕಲನ, ಸಂಯುಕ್ತ ಪ್ರವಾಸ ಕಥಾ ಸಂಕಲನ ಕೂಡ, ಅಥವಾ ನೀವೆಲ್ಲ ಒಟ್ಟಿಗೆ ಹೋಗ್ಬೇಕು ಅಂತೇನಿಲ್ಲ. ನಿಮ್ಮ ಫ್ಯಾಮಿಲಿಗಳು ನೀವು ಪ್ರವಾಸ ಮಾಡುವಂಥ ಅನುಭವಗಳಿದೆ, ಅವನ್ನೆಲ್ಲ ಪ್ರವಾಸ ಕಥನ ಅಂತ ಒಂದು ಕಡೆ ಸೇರಿಸಿ ಅದೊಂದು ಪುಸ್ತಕ ಮಾಡಿದ್ರೆ ಒಂದು ರೀತಿಯಾದ ಮಾದರಿಯಾದಂಥ ಕೆಲಸ. ಸಾಹಿತ್ಯಿಕ ವಲಯದ ಒಳಗಡೆ ನಿಮ್ಮ ಬ್ಯಾಚು ಎಷ್ಟು ಈ ಥರದ ಬೇರೆ ಬೇರೆ ಸಾಹಿತ್ಯದ ಬೇರೆ ಬೇರೆ ಮಗ್ಗಲುಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ನೀವು ಕೆಲಸ ಮಾಡ್ತಾ ಅದನ್ನು ಉಳಿಸುವಂಥ, ಅದನ್ನು ದಾಖಲಿಸುವಂಥ, ಅದು ಸೃಜಿಸುವಂಥ, ನಾಡಿಗೆ ಕೊಡುವಂಥ ಕೆಲಸ ಆದರೆ ಅದು ಮಾದರಿ. ಅದು ಬೇರೆ ಬ್ಯಾಚ್ಗಳಿಗೆ ಅದು ಒಂದಷ್ಟು ಜನ ಪ್ರೇರಣೆ ಆಗುತ್ತೆ, ಇಂಪ್ರೆಸ್ ಆಗುತ್ತೆ. ಅವರು ಕೂಡ ಏನಾದ್ರು ಆ ಥರ ಮಾಡಲಿಕ್ಕೆ ಕೈ ಜೋಡಿಸ್ತಾರೆ ಅಂತಕ್ಕಂಥದ್ದು. ಯಾಕಂದರೆ ಕನ್ನಡ ಅಧ್ಯಯನ ಸಂಸ್ಥೆ ಒಳಗಡೆ ಬಂದಂಥ ತುಂಬ ಜನ ದೊಡ್ಡ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರುಗಳಾಗಿದ್ದಾರೆ, ಕವಿಗೋಷ್ಠಿಗಳ ಅಧ್ಯಕ್ಷರುಗಳಾಗಿದ್ದಾರೆ, ಅಕಾಡೆಮಿಗಳ ಅಧ್ಯಕ್ಷರಾಗಿದ್ದಾರೆ, ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾರೆ, ಪಂಪ ಪ್ರಶಸ್ತಿ ತಗೊಂಡಿದ್ದಾರೆ, ಜ್ಞಾನಪೀಠ ತಗೊಂಡಿದ್ದಾರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ತಗೊಂಡಿದ್ದಾರೆ. ಒಂದ ಎರಡ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಪ್ರಶಸ್ತಿಗಳು ಕೂಡ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಜ್ಞರಿಗೆ, ವಿದ್ವಾಂಸರಿಗೆ, ಪಂಡಿತರಿಗೆ, ವಿದ್ವದ್ವಲಯಕ್ಕೆ ಸಂದಿವೆ. ಅದು ಹೆಮ್ಮೆಯ ಸಂಗತಿ. ಯಾವುದೋ ಒಂದು ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ಯಾವುದೋ ಒಂದು ಸೋಷಿಯಾಲಜಿ ಡಿಪಾರ್ಟ್ಮೆಂಟು, ಅಥವಾ ಚರಿತ್ರೆ ಹೇಳುವಂಥದ್ದು ಡಿಪಾರ್ಟ್ಮೆಂಟು, ಅಥವಾ ಸಮಾಜಶಾಸ್ತ್ರ ಡಿಪಾರ್ಟ್ಮೆಂಟ್ಗಳಿವೆಲ್ಲ ಅವಕ್ಕೆ ಆ ಥರ ಒಂದು 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 ವೈಚಾರಿಕವಾದಂಥ, ಒಂದು ಚಾರಿತ್ರಿಕವಾದಂಥ ಮೈಲಿಗಲ್ಲುಗಳಿಲ್ಲ. ಕನ್ನಡ ಅಧ್ಯಯನ ಸಂಸ್ಥೆಗೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ ಆ ಥರದ ಒಂದು ವಿಸ್ತಾರವಾದಂಥ, ಒಂದು ವ್ಯಾಪಕವಾದಂಥ ಒಂದು ಒಳನೋಟಗಳಿರೋದ್ರಿಂದ ಅವುಗಳನ್ನು ನಾವು ಆ ಒಳನೋಟದ ನೆಲೆಯಲ್ಲಿ ಒಂದಷ್ಟು ಬರಹಗಳನ್ನು ಮಾಡೋದಾದರೆ ಇವತ್ತಿನ ಕಾಲಘಟ್ಟಕ್ಕೆ, ಇವತ್ತಿನ ಸಮಕಾಲೀನ ಸಂದರ್ಭಕ್ಕೆ, ಸಮಕಾಲೀನ ಸಂಗತಿಗಳಿಗೆ ಮುಖಾಮುಖಿ ಆಗುವ ಅನುಸಂಧಾನಗೊಳಿಸ್ತಕ್ಕಂಥ ಸಾಹಿತ್ಯದ ಮೂಲಕ ಆ ಕೆಲಸ ಇವತ್ತು ಅತಿ ತುರ್ತಾಗಬೇಕಾಗಿದೆ. ಯುದ್ಧದ ಭೀತಿ ಒಳಗಡೆ ನಾವಿದ್ದೇವೆ, ಉದ್ಯೋಗದ ಸಿಗದೇ ಇರ್ತಕ್ಕಂಥ ಭೀತಿ ಒಳಗಡೆ ನಾವಿದ್ದೇವೆ. ಇವತ್ತು ಜಾಗತಿಕ ಮಟ್ಟದ ತಲ್ಲಣಗಳು ಏನಿವೆ, ಆ ಥರದ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳ ವಿಕೃತವಾದಂಥ ಮನಸ್ಥಿತಿಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದೆಲ್ಲವೂ ನಮಗೆ ಇವತ್ತು ವಸ್ತುಗಳಾಗಬೇಕು. ಅವುಗಳೆಲ್ಲ ಇಟ್ಕೊಂಡು ಇವತ್ತು ನಾವು ಸಾಹಿತ್ಯವನ್ನು ಸೃಷ್ಟಿಸುವಂಥ, ಸಾಹಿತ್ಯವನ್ನು ಕಟ್ಟುವ, ಅದನ್ನು ಕಾಯುವ, ಅದನ್ನು ಒಂದು ಕಡೆ ದಾಖಲಿಸುವ ಕೆಲಸ ಈ ಒಟ್ಟಾರೆ ಈ ಚಾವಡಿಯ ಈ ಎಲ್ಲ ಗೆಳೆಯರ ಬಳಗ ಮಾಡೋದ್ರ ಮೂಲಕ